ಕಳೆದ ಕೆಲವು ದಿನಗಳಿಂದ ಮಳೆಗಾಲ ಆರಂಭ ಆಗಿರುವಂಥದ್ದು. ಒಂದು ಕಡೆ ಮಳೆ ನಿರಂತರವಾಗಿ ಸುರಿತಾ ಇದೆ, ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂಥದ್ದು. ಕರಾವಳಿಯಲ್ಲಿ ಸಾಕಷ್ಟು ಸಮುದ್ರ ತೀರದಲ್ಲಿ ಕಡಲು ಕೊರೆತ ಪ್ರತಿ ವರ್ಷ ಕೂಡ ಆಗ್ತದೆ. ಈ ಬಾರಿ ಅಂತೂ ನಿರಂತರವಾಗಿ ಗಾಳಿಯ ವೇಗ ಜಾಸ್ತಿ ಆಗಿರೋದ್ರಿಂದ ಸಮುದ್ರ ಸಾಕಷ್ಟು ಅಬ್ಬರದಿಂದ ಬೊಬ್ಬರಿಸ್ತಾ ಇದೆ. ಹಾಗಾಗಿ ಕಡಲು ಕೊರೆತ ಪಡುಕೆರೆ ಇರ್ಬೋದು, ಕಾಪು, ಪಡುಬಿದ್ರೆ, ಮರವಂತೆ ಹೀಗೆ ಬೇರೆ ಬೇರೆ ಭಾಗದಲ್ಲಿ ನಿರಂತರವಾಗಿ ಕಡಲು ಕೊರೆತ ನಡೀತಾ ಇರುವಂಥದ್ದು. ಕಡಲು ಕೊರೆತವನ್ನು ತಡೆಗಟ್ಟಬೇಕು ಅಂತ ಸಾಕಷ್ಟು ಬಾರಿ ಕಲ್ಲುಗಳನ್ನು ಹಾಕಲಾಗ್ತದೆ, ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಯಾವುದು ಕೂಡ ಪ್ರಯೋಜನಕಾರಿ ಆಗ್ತಾ ಇಲ್ಲ. ಸಮುದ್ರಕ್ಕೆ ಹಾಕಿದಂಥ ಕಲ್ಲುಗಳು ಮತ್ತೆ ಸಮುದ್ರದ ಪಾಲಾಗುವಂಥ ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ಅಲೆಗಳು ಬಂದು ಅಪ್ಪಳಿಸಿದಾಗ ದಡಕ್ಕೆ ಸಮುದ್ರದಲ್ಲಿ ತಡೆಗೋಡೆಗೆ ಅಂತ ಹಾಕಿರುವಂಥ ಕಲ್ಲುಗಳು ಕೂಡ ಸಮುದ್ರಕ್ಕೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೇ ರೀತಿ ಮುಂದುವರಿದರೆ ಸಮುದ್ರ ಇನ್ನಷ್ಟು ಪ್ರಕ್ಷುಬ್ಧಗೊಂಡ್ರೆ ಸಾಕಷ್ಟು ಕಡೆಯಲ್ಲಿ ಕಡಲು ಕೊರೆತ ಸೃಷ್ಟಿ ಆಗ್ತದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಸರ್ಕಾರ ಒಂದಷ್ಟು ಕಡಲು ಕೊರೆತವನ್ನು ತಡೆಗಟ್ಟುವುದಕ್ಕೆ ಸ್ಥಳೀಯರ ಬೇಡಿಕೆಯಂತೆ ಪ್ರಯತ್ನವನ್ನು ಮಾಡ್ತದೆ. ಆದರೆ ಅದು ಯಾವುದು ಕೂಡ ಪ್ರಯೋಜನಕಾರಿ ಆಗ್ತಿಲ್ಲ. ಈ ರೀತಿಯ ಕಲ್ಲು ಹಾಕುವ ತಂತ್ರ ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಕರಾವಳಿ ತೀರದ ಜನ ನಿತ್ಯ ಈ ಕಡಲು ಕೊರೆತದ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿತ್ಯ ನಿರಂತರವಾಗಿದೆ ಅಂತ ಹೇಳ್ಬೋದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಳೆದ ಕೆಲವು ದಿನಗಳಿಂದ ಮಳೆಗಾಲ ಆರಂಭ ಆಗಿರುವಂಥದ್ದು. ಒಂದು ಕಡೆ ಮಳೆ ನಿರಂತರವಾಗಿ ಸುರಿತಾ ಇದೆ, ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂಥದ್ದು. ಕರಾವಳಿಯಲ್ಲಿ ಸಾಕಷ್ಟು ಸಮುದ್ರ ತೀರದಲ್ಲಿ ಕಡಲು ಕೊರೆತ ಪ್ರತಿ ವರ್ಷ ಕೂಡ ಆಗ್ತದೆ. ಈ ಬಾರಿ ಅಂತೂ ನಿರಂತರವಾಗಿ ಗಾಳಿಯ ವೇಗ ಜಾಸ್ತಿ ಆಗಿರೋದ್ರಿಂದ ಸಮುದ್ರ ಸಾಕಷ್ಟು ಅಬ್ಬರದಿಂದ ಬೊಬ್ಬರಿಸ್ತಾ ಇದೆ. ಹಾಗಾಗಿ ಕಡಲು ಕೊರೆತ ಪಡುಕೆರೆ ಇರ್ಬೋದು, ಕಾಪು, ಪಡುಬಿದ್ರೆ, ಮರವಂತೆ ಹೀಗೆ ಬೇರೆ ಬೇರೆ ಭಾಗದಲ್ಲಿ ನಿರಂತರವಾಗಿ ಕಡಲು ಕೊರೆತ ನಡೀತಾ ಇರುವಂಥದ್ದು. ಕಡಲು ಕೊರೆತವನ್ನು ತಡೆಗಟ್ಟಬೇಕು ಅಂತ ಸಾಕಷ್ಟು ಬಾರಿ ಕಲ್ಲುಗಳನ್ನು ಹಾಕಲಾಗ್ತದೆ, ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಯಾವುದು ಕೂಡ ಪ್ರಯೋಜನಕಾರಿ ಆಗ್ತಾ ಇಲ್ಲ. ಸಮುದ್ರಕ್ಕೆ ಹಾಕಿದಂಥ ಕಲ್ಲುಗಳು ಮತ್ತೆ ಸಮುದ್ರದ ಪಾಲಾಗುವಂಥ ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ಅಲೆಗಳು ಬಂದು ಅಪ್ಪಳಿಸಿದಾಗ ದಡಕ್ಕೆ ಸಮುದ್ರದಲ್ಲಿ ತಡೆಗೋಡೆಗೆ ಅಂತ ಹಾಕಿರುವಂಥ ಕಲ್ಲುಗಳು ಕೂಡ ಸಮುದ್ರಕ್ಕೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೇ ರೀತಿ ಮುಂದುವರಿದರೆ ಸಮುದ್ರ ಇನ್ನಷ್ಟು ಪ್ರಕ್ಷುಬ್ಧಗೊಂಡ್ರೆ ಸಾಕಷ್ಟು ಕಡೆಯಲ್ಲಿ ಕಡಲು ಕೊರೆತ ಸೃಷ್ಟಿ ಆಗ್ತದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಸರ್ಕಾರ ಒಂದಷ್ಟು ಕಡಲು ಕೊರೆತವನ್ನು ತಡೆಗಟ್ಟುವುದಕ್ಕೆ ಸ್ಥಳೀಯರ ಬೇಡಿಕೆಯಂತೆ ಪ್ರಯತ್ನವನ್ನು ಮಾಡ್ತದೆ. ಆದರೆ ಅದು ಯಾವುದು ಕೂಡ ಪ್ರಯೋಜನಕಾರಿ ಆಗ್ತಿಲ್ಲ. ಈ ರೀತಿಯ ಕಲ್ಲು ಹಾಕುವ ತಂತ್ರ ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಕರಾವಳಿ ತೀರದ ಜನ ನಿತ್ಯ ಈ ಕಡಲು ಕೊರೆತದ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿತ್ಯ ನಿರಂತರವಾಗಿದೆ ಅಂತ ಹೇಳ್ಬೋದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಳೆದ ಕೆಲವು ದಿನಗಳಿಂದ ಮಳೆಗಾಲ ಆರಂಭ ಆಗಿರುವಂಥದ್ದು. ಒಂದು ಕಡೆ ಮಳೆ ನಿರಂತರವಾಗಿ ಸುರಿತಾ ಇದೆ, ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂಥದ್ದು. ಕರಾವಳಿಯಲ್ಲಿ ಸಾಕಷ್ಟು ಸಮುದ್ರ ತೀರದಲ್ಲಿ ಕಡಲು ಕೊರೆತ ಪ್ರತಿ ವರ್ಷ ಕೂಡ ಆಗ್ತದೆ. ಈ ಬಾರಿ ಅಂತೂ ನಿರಂತರವಾಗಿ ಗಾಳಿಯ ವೇಗ ಜಾಸ್ತಿ ಆಗಿರೋದ್ರಿಂದ ಸಮುದ್ರ ಸಾಕಷ್ಟು ಅಬ್ಬರದಿಂದ ಬೊಬ್ಬರಿಸ್ತಾ ಇದೆ. ಹಾಗಾಗಿ ಕಡಲು ಕೊರೆತ ಪಡುಕೆರೆ ಇರ್ಬೋದು, ಕಾಪು, ಪಡುಬಿದ್ರೆ, ಮರವಂತೆ ಹೀಗೆ ಬೇರೆ ಬೇರೆ ಭಾಗದಲ್ಲಿ ನಿರಂತರವಾಗಿ ಕಡಲು ಕೊರೆತ ನಡೀತಾ ಇರುವಂಥದ್ದು. ಕಡಲು ಕೊರೆತವನ್ನು ತಡೆಗಟ್ಟಬೇಕು ಅಂತ ಸಾಕಷ್ಟು ಬಾರಿ ಕಲ್ಲುಗಳನ್ನು ಹಾಕಲಾಗ್ತದೆ, ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಯಾವುದು ಕೂಡ ಪ್ರಯೋಜನಕಾರಿ ಆಗ್ತಾ ಇಲ್ಲ. ಸಮುದ್ರಕ್ಕೆ ಹಾಕಿದಂಥ ಕಲ್ಲುಗಳು ಮತ್ತೆ ಸಮುದ್ರದ ಪಾಲಾಗುವಂಥ ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಈ ರೀತಿಯಾಗಿ ಅಲೆಗಳು ಬಂದು ಅಪ್ಪಳಿಸಿದಾಗ ದಡಕ್ಕೆ ಸಮುದ್ರದಲ್ಲಿ ತಡೆಗೋಡೆಗೆ ಅಂತ ಹಾಕಿರುವಂಥ ಕಲ್ಲುಗಳು ಕೂಡ ಸಮುದ್ರಕ್ಕೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೇ ರೀತಿ ಮುಂದುವರಿದರೆ ಸಮುದ್ರ ಇನ್ನಷ್ಟು ಪ್ರಕ್ಷುಬ್ಧಗೊಂಡ್ರೆ ಸಾಕಷ್ಟು ಕಡೆಯಲ್ಲಿ ಕಡಲು ಕೊರೆತ ಸೃಷ್ಟಿ ಆಗ್ತದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಸರ್ಕಾರ ಒಂದಷ್ಟು ಕಡಲು ಕೊರೆತವನ್ನು ತಡೆಗಟ್ಟುವುದಕ್ಕೆ ಸ್ಥಳೀಯರ ಬೇಡಿಕೆಯಂತೆ ಪ್ರಯತ್ನವನ್ನು ಮಾಡ್ತದೆ. ಆದರೆ ಅದು ಯಾವುದು ಕೂಡ ಪ್ರಯೋಜನಕಾರಿ ಆಗ್ತಿಲ್ಲ. ಈ ರೀತಿಯ ಕಲ್ಲು ಹಾಕುವ ತಂತ್ರ ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಕರಾವಳಿ ತೀರದ ಜನ ನಿತ್ಯ ಈ ಕಡಲು ಕೊರೆತದ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿತ್ಯ ನಿರಂತರವಾಗಿದೆ ಅಂತ ಹೇಳ್ಬೋದು.
ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಳೆದ ಕೆಲವು ದಿನಗಳಿಂದ ಮಳೆಗಾಲ ಆರಂಭ ಆಗಿರುವಂಥದ್ದು. ಒಂದು ಕಡೆ ಮಳೆ ನಿರಂತರವಾಗಿ ಸುರಿತಾ ಇದೆ, ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂಥದ್ದು. ಕರಾವಳಿಯಲ್ಲಿ ಸಾಕಷ್ಟು ಸಮುದ್ರ ತೀರದಲ್ಲಿ ಕಡಲ್ ಕೊರೆತ ಪ್ರತಿ ವರ್ಷ ಕೂಡ ಆಗ್ತದೆ. ಈ ಬಾರಿ ಅಂತೂ ನಿರಂತರವಾಗಿ ಗಾಳಿಯ ವೇಗ ಜಾಸ್ತಿ ಆಗಿರೋದ್ರಿಂದ ಸಮುದ್ರ ಸಾಕಷ್ಟು ಅಬ್ಬರದಿಂದ ಬೊಬ್ಬರಿಸ್ತಾ ಇದೆ. ಹಾಗಾಗಿ ಕಡಲ್ ಕೊರೆತ ಪಡುಕೆರೆ ಇರ್ಬೋದು, ಕಾಪು, ಪಡುಬಿದ್ರೆ, ಮರವಂತೆ ಹೀಗೆ ಬೇರೆ ಬೇರೆ ಭಾಗದಲ್ಲಿ ನಿರಂತರವಾಗಿ ಕಡಲ್ ಕೊರೆತ ನಡೀತಾ ಇರುವಂಥದ್ದು. ಕಡಲ್ ಕೊರೆತವನ್ನು ತಡೆಗಟ್ಟಬೇಕು ಅಂತ ಸಾಕಷ್ಟು ಬಾರಿ ಕಲ್ಲುಗಳನ್ನು ಹಾಕಲಾಗ್ತದೆ, ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಯಾವುದೂ ಕೂಡ ಪ್ರಯೋಜನಕಾರಿ ಆಗ್ತಾ ಇಲ್ಲ. ಸಮುದ್ರಕ್ಕೆ ಹಾಕಿದಂಥ ಕಲ್ಲುಗಳು ಮತ್ತೆ ಸಮುದ್ರದ ಪಾಲಾಗುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಈ ರೀತಿಯಾಗಿ ಅಲೆಗಳು ಬಂದು ಅಪ್ಪಳಿಸಿದಾಗ ದಡಕ್ಕೆ ಸಮುದ್ರದಲ್ಲಿ ತಡೆಗೋಡೆಗೆ ಅಂತ ಹಾಕಿರುವಂಥ ಕಲ್ಲುಗಳು ಕೂಡ ಸಮುದ್ರಕ್ಕೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೇ ರೀತಿ ಮುಂದುವರಿದರೆ ಸಮುದ್ರ ಇನ್ನಷ್ಟು ಪ್ರಕ್ಷುಬ್ಧಗೊಂಡ್ರೆ ಸಾಕಷ್ಟು ಕಡೆಯಲ್ಲಿ ಕಡಲ್ ಕೊರೆತ ಸೃಷ್ಟಿ ಆಗ್ತದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಸರ್ಕಾರ ಒಂದಷ್ಟು ಕಡಲ್ ಕೊರೆತವನ್ನು ತಡೆಗಟ್ಟುವುದಕ್ಕೆ ಸ್ಥಳೀಯರ ಬೇಡಿಕೆಯಂತೆ ಪ್ರಯತ್ನವನ್ನು ಮಾಡ್ತದೆ. ಆದರೆ ಅದು ಯಾವುದೂ ಕೂಡ ಪ್ರಯೋಜನಕಾರಿ ಆಗ್ತಿಲ್ಲ. ಈ ರೀತಿಯ ಕಲ್ಲು ಹಾಕುವ ತಂತ್ರ ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಕರಾವಳಿ ತೀರದ ಜನ ನಿತ್ಯ ಈ ಕಡಲ್ ಕೊರೆತದ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿತ್ಯ ನಿರಂತರವಾಗಿದೆ ಅಂತ ಹೇಳ್ಬೋದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಳೆದ ಕೆಲವು ದಿನಗಳಿಂದ ಮಳೆಗಾಲ ಆರಂಭ ಆಗಿರುವಂಥದ್ದು. ಒಂದು ಕಡೆ ಮಳೆ ನಿರಂತರವಾಗಿ ಸುರಿತಾ ಇದೆ, ಇನ್ನೊಂದು ಕಡೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಸುಮಾರು ಗಾಳಿಯ ವೇಗ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಹಾಗಾಗಿ ಅರಬ್ಬಿ ಸಮುದ್ರ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧಗೊಂಡಿದೆ. ಆ ಕಾರಣದಿಂದಾಗಿ ಕಡಲು ಕೊರೆತ ಕೂಡ ಉಂಟಾಗ್ತಾ ಇರುವಂಥದ್ದು. ಕರಾವಳಿಯಲ್ಲಿ ಸಾಕಷ್ಟು ಸಮುದ್ರ ತೀರದಲ್ಲಿ ಕಡಲ್ ಕೊರೆತ ಪ್ರತಿ ವರ್ಷ ಕೂಡ ಆಗ್ತದೆ. ಈ ಬಾರಿ ಅಂತೂ ನಿರಂತರವಾಗಿ ಗಾಳಿಯ ವೇಗ ಜಾಸ್ತಿ ಆಗಿರೋದ್ರಿಂದ ಸಮುದ್ರ ಸಾಕಷ್ಟು ಅಬ್ಬರದಿಂದ ಬೊಬ್ಬರಿಸ್ತಾ ಇದೆ. ಹಾಗಾಗಿ ಕಡಲ್ ಕೊರೆತ ಪಡುಕೆರೆ ಇರ್ಬೋದು, ಕಾಪು, ಪಡುಬಿದ್ರೆ, ಮರವಂತೆ ಹೀಗೆ ಬೇರೆ ಬೇರೆ ಭಾಗದಲ್ಲಿ ನಿರಂತರವಾಗಿ ಕಡಲ್ ಕೊರೆತ ನಡೀತಾ ಇರುವಂಥದ್ದು. ಕಡಲ್ ಕೊರೆತವನ್ನು ತಡೆಗಟ್ಟಬೇಕು ಅಂತ ಸಾಕಷ್ಟು ಬಾರಿ ಕಲ್ಲುಗಳನ್ನು ಹಾಕಲಾಗ್ತದೆ, ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಯಾವುದೂ ಕೂಡ ಪ್ರಯೋಜನಕಾರಿ ಆಗ್ತಾ ಇಲ್ಲ. ಸಮುದ್ರಕ್ಕೆ ಹಾಕಿದಂಥ ಕಲ್ಲುಗಳು ಮತ್ತೆ ಸಮುದ್ರದ ಪಾಲಾಗುವಂಥ ದೃಶ್ಯಗಳನ್ನು ನಾವು ಗಮನಿಸಬಹುದು. ಈ ರೀತಿಯಾಗಿ ಅಲೆಗಳು ಬಂದು ಅಪ್ಪಳಿಸಿದಾಗ ದಡಕ್ಕೆ ಸಮುದ್ರದಲ್ಲಿ ತಡೆಗೋಡೆಗೆ ಅಂತ ಹಾಕಿರುವಂಥ ಕಲ್ಲುಗಳು ಕೂಡ ಸಮುದ್ರಕ್ಕೆ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದೇ ರೀತಿ ಮುಂದುವರಿದರೆ ಸಮುದ್ರ ಇನ್ನಷ್ಟು ಪ್ರಕ್ಷುಬ್ಧಗೊಂಡ್ರೆ ಸಾಕಷ್ಟು ಕಡೆಯಲ್ಲಿ ಕಡಲ್ ಕೊರೆತ ಸೃಷ್ಟಿ ಆಗ್ತದೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಸರ್ಕಾರ ಒಂದಷ್ಟು ಕಡಲ್ ಕೊರೆತವನ್ನು ತಡೆಗಟ್ಟುವುದಕ್ಕೆ ಸ್ಥಳೀಯರ ಬೇಡಿಕೆಯಂತೆ ಪ್ರಯತ್ನವನ್ನು ಮಾಡ್ತದೆ. ಆದರೆ ಅದು ಯಾವುದೂ ಕೂಡ ಪ್ರಯೋಜನಕಾರಿ ಆಗ್ತಿಲ್ಲ. ಈ ರೀತಿಯ ಕಲ್ಲು ಹಾಕುವ ತಂತ್ರ ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಕರಾವಳಿ ತೀರದ ಜನ ನಿತ್ಯ ಈ ಕಡಲ್ ಕೊರೆತದ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿತ್ಯ ನಿರಂತರವಾಗಿದೆ ಅಂತ ಹೇಳ್ಬೋದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.